ಈಗ ವಿಷಯ ಏನದ ಅಂತಂದ್ರೆ ಇದು 17ನೇ ತಾರೀಕು ಸಿಂಧನಕೆರೆ ಗ್ರಾಮದಲ್ಲಿ ಮಳೆ ಬಿತ್ತು. ರಾಜ್ಯಾದ್ಯಂತ ಮಳೆ ಬಿದ್ದ ಸರಿ. ಇವಾಗ ಸಿಂಧನಕೆರೆ ಗ್ರಾಮದಲ್ಲಿ ಮಳೆ ಬಿದ್ದಾಗ ಏನದಂತಂದ್ರೆ ನಾನು ಜಿಲ್ಲಾ ಪಂಚಾಯತ್ ಅವರಿಗೆ ಒಂದು ವಾಟ್ಸಪ್ ಮುಖಾಂತರ ವಾಟ್ಸಪ್ ಮುಖಾಂತರ ಒಂದು ದೂರು ಕೊಟ್ಟಿದ್ದೀನಿ ಜಿಲ್ಲಾ ಪಂಚಾಯತ್ ಅವರಿಗೆ. ಈಗ ಅದ್ರ ಕುರಿತು ಏನದಂದ್ರೆ ಇದು ಸಿಂಧನಕೆರೆ ಗ್ರಾಮ ಪಂಚಾಯತ್ ಪಿ ಡಿ ಅವರು ಏನದಂತಂದ್ರೆ ನನಗೆ ಫೋನ್ ಮಾಡಿ ಒಂದು ಇದು ಜೀವ ಬೆದರಿಕೆ ಹಾಕ್ತಾರೆ. ಇಲ್ಲ ಇದು ಸಂವಿಧಾನ ಅಡಿಯಲ್ಲಿ ಇಟ್ಕೊಂಡು ನಾವು ಏನದಂದ್ರೆ ಎಲ್ಲರೂ ಪ್ರಜಾಪ್ರಭುತ್ವದಾಗ ಏನೇ ಕೇಳ್ಬೋದು, ಯಾರಿಗೂ ಏನೇ ಕೇಳ್ಬೋದು. ಇವರೇ ಒಂದು ಉನ್ನತ ಅಧಿಕಾರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಏನದಂತಂದ್ರೆ ನೀ ಬಸವಣ್ಣನ ಬಗ್ಗೆ ಕೇಳ್ತಿ, ನಿನ್ನ ಸಮಾಜ ಏನದ, ನೀನು ಇದು ಅಂಬೇಡ್ಕರ್ ಮೂರ್ತಿನೆಲ್ಲ ಸಮಾಜ ಅದ, ನೀನು ಬಸವಣ್ಣನ ಬಗ್ಗೆ ಕೇಳೋಕೆ ಬೇಡ, ಅವ್ರ ಸಮಾಜ ಕೇಳ್ತಾರ, ನೀನು ಯಾಕೆ ಕೇಳ್ತಿ ಅಂತ ಇವೆಲ್ಲ ಹೇಳಿಕೆ ಕೊಳ್ಳತ್ತಾರೆ. ಇದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದು ಫೋನ್ ಕಾಲ್ ಮಾಡಿ ಬೆದರಿಕೆ ಹಾಕ್ತಾರೆ. ನೀನು ಎಲ್ಲ ಬಿಟ್ಟು ಬಾ, ನಾನು ನೋಡ್ಕೋತೀನಿ ನಿನಗೆ, ಮತ್ತೇನದಂತಂದ್ರೆ ಮತ್ತು ಇದು ನಾ ಎಲ್ಲ ಮಾಡಿ ತೋರಿಸ್ತೀನಿ, ನಿನಗೆ ಏನು ಹೇಳಲ್ಲ, ನಾ ಮಾಡಿ ತೋರಿಸ್ತೀನಿ ಅಂತೆಲ್ಲ ನಾನು ಬೆದರಿಕೆ ಹಾಕ್ಯಾರಿ ಅವರು. ಯಾಕೆ ಬಸವಣ್ಣ ಬಗ್ಗೆ ಕೇಳ್ತೀರಿ ಅಂತೇಳಿ ನಾವು ಅವ್ರು ಹೇಳ್ತಾರೆ. ಅವ್ರ ಸಮಾಜದವ್ರು ಕೇಳಲ್ಲ, ಮಾಡ್ಕೊಡ್ತೀನಿ, ನೀನು ಯಾಕೆ ಕೇಳ್ತೀನಿ ಅಂತ ಹೇಳ್ತಾರೆ. ಈಗ ನಾನು ದಲಿತ ಇದ್ದೀನಿ, ಈಗ ನಾನು ಬಸವಣ್ಣದ ಅಭಿಮಾನಿ ಇದ್ದೀನಿ ಅಂತೇಳಿ ನಾನು ಬಸವಣ್ಣನ ಬಗ್ಗೆದಾಗೆಲ್ಲ ಹೇಳಿದ್ದೀನಿ ರೀ. ಈಗ ಅದು ಹೇಳಿದ್ರೆ ಇವ್ರನ್ನ ಈ ಥರ ಅಧಿಕಾರಿ ಅವರು ನನಗೆ ಏನಂದ್ರೆ ಜೀವ ಬೆದರಿಕೆ ಹಾಕ್ಲತ್ತಾರ. ಈಗ ಅದು ಕುರಿತು ಏನೇನೋ ಜಿಲ್ಲಾ ಪಂಚಾಯತ್ಗೆ ಅವ್ರು ಬಂದೀವಿ. ಅವರು ಜಿಲ್ಲಾ ಪಂಚಾಯತ್ ಸಿವಸ್ ಅವ್ರು ಏನು ಹೇಳ್ತಾರೆ, ನೀನು ನಂಬಲ್ಲಿ ಏನದ ಬಂದಿದ್ರಪ್ಪ, ಇದು ನಮಗೇನು ಇದು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನಮಗೆ ನೀವೇನಂದ್ರೆ ಇದು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು, ನೀವು ನಮಗೆ ಏನಾದ್ರು ತಾಲೂಕು ಇದು ಜಿಲ್ಲಾಡಳಿತ ಏನದ ನಾವು ಅವ್ರ ಬಗ್ಗೆ ಆ್ಯಕ್ಷನ್ ತೊಗೋತೀವಿ, ನೀವೇನಾದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿರಿ ಅಂತ ಇವರು ನಮ್ಗೆ ಜಿಲ್ಲಾಧಿಕಾರಿ ಅವರು ನಮಗೆ ಹೇಳ್ತಾರೆ. ಇಂಥ ಅಧಿಕಾರಿ ಯಾಕಂತಂದ್ರೆ ಇವರು ಊರಾಗ ಇದು ಜಾತಿ ಅಂತೇಳಿ ಜಗಳ ಹಚ್ಚಲತ್ತಾರೆ. ನಮ್ಮ ಊರಾಗ ಇವರು ಉನ್ನತ ಸ್ಥಾನದಾಗ ಇಟ್ಕೊಂಡು ಇವರೇ ನಮ್ಗೆ ಜಾತಿ ಅಂತೇಳಿ ಜಗಳ ಹಚ್ಚಲತ್ತಾರೆ. ಈಗ ನಮ್ಮ ಊರಾಗ ಟೋಟಲ್ ಜಾತಿ ಅನ್ನೋದಲ್ಲಿ ಎಲ್ಲ ಸಮಾಜರು ನಾವು ಎಲ್ಲ ಒಂದಾಗಿದ್ದೀವಿ ರೀ. ಇದು ಎಲ್ಲ ನಾವು ಒಂದಾಗಿದ್ದೀವಿ. ಇವ್ರು ಮೇಡಮ್ ಏನದಂತ ಬಂದಿವರೆಲ್ಲ ಪೂರಾ ಜಾತಿ ಅಂದ್ಬಿಟ್ಟು ಪೂರಾ ಇದು ನಮ್ಮ ಊರಾಗ ಜಗಳ ಚಲತ್ತಾರೆ. ಅದು ಏನಿಲ್ಲ, ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕ್ರಿ. ಕಾನೂನು ಕ್ರಮ ಆಗ್ಬಿಟ್ಟು ಇವ್ರೇನದಂತ ಇವ್ರ ಮೇಲೆ ತನಿಖೆ ಆಗಬೇಕು, ಎಲ್ಲ ರೀತಿಯಲ್ಲಿ ತನಿಖೆ ಆಗಬೇಕು. ಇವ್ರು ಖುದ್ದಾಗಿ ಹೇಳ್ಯಾರಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರೇ ಲೂಟಿ ಮಾಡ್ಯಾರ, ನನ್ನ ಹತ್ರ ಎಲ್ಲ ಪ್ರೂಫ್ ಕೊಡ್ತೀನಿ ಬಾ ಅಂತೇಳಿ ಇವರೆಲ್ಲ ಖುದ್ದಾಗಿ ಇವರು ತಾಲೂಕು ಇದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಖುದ್ದಾಗಿ ಹೇಳ್ಯಾರಿ. ಇವರೇ ಆಡಿಯೋದಾಗೆಲ್ಲ ಎಲ್ಲಾದ್ರೂ ಇದ್ರ ಬಗ್ಗೆದಾಗೆಲ್ಲ ತಾಲೂಕಾ ಪಂಚಾಯತ್ ಅವರಿಗೆಲ್ಲ ಕೊಟ್ಟಿದ್ದೀವಿ, ಮತ್ತು ತಹಸೀಲ್ದಾರ್ ಮುಖಾಂತರವನ್ನು ಕೊಟ್ಟಿದ್ದೀವಿ ರೀ. ಯಾರು ಇನ್ನೂ ತನಕ ಏನಂದ್ರೆ ಇನ್ನೂ ಆಕ್ಷನ್ ತೊಳಿಲ್ರಿ. ನಾವು ಕೊಟ್ಟಿದ್ದು ಟೋಟಲ್ ಏನು ತನಿಖೆ ಆಗ್ಬೇಕ್ರಿ. ನಮ್ಮ ಮತ್ತೆ ಏನದ ತನಿಖೆ ಆಗಬೇಕು. ತನಿಖೆ ಆಗಿ ಅಧಿಕಾರಿ ಅವ್ರ ಮೇಲೆ ಏನದ ಅಂತಂದ್ರೆ ಕಾನೂನು ಕ್ರಮ ಕೈಗೊಳ್ಬೇಕ್ರಿ.